ಇವತ್ತಿನ ರೆಸಿಪಿ ಕರ್ನಾಟಕದ ಸ್ಪೆಷಲ್ ಹೋಳಿಗೆ ಅಥವಾ ಒಬ್ಬಟ್ಟು. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪೋವಿಸ್ ವ್ಲಾಗ್ಸ್. ಈ ಬೇಳೆ ಒಬ್ಬಟ್ಟನ್ನು ಹೇಗೆ ಮಾಡೋದು ಅಂತ ಇವಾಗ ನೋಡೋಣ. ಮೊದಲು ಒಂದು ಕುಕ್ಕರ್ಗೆ 2 ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡು ಅದಕ್ಕೆ 1 ಗ್ಲಾಸ್ನಷ್ಟು ಕಡಲೆಬೇಳೆ ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿಣವನ್ನು ಸೇರಿಸ್ಕೊಂಡು ಅದು ಬೇಳೆ ಮೆತ್ತಗಾಗುವವರೆಗೂ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನಂತರ ಇವಾಗ ಇನ್ನೊಂದು ಪಾತ್ರೆಗೆ 250 ಗ್ರಾಮ್ನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಂಡು 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಹಾಗೆ ಸ್ವಲ್ಪ ಉಪ್ಪು ಹಾಗೆ 2ರಿಂದ 3 ಟೀ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಮೆತ್ತಗೆ ಇದನ್ನು ನಾವು ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪವೇ ನೀರನ್ನು ಸೇರಿಸ್ಕೊಂಡು ಇದನ್ನು ತುಂಬ ಸಾಫ್ಟಾಗಿ ಕಲಿಸ್ಕೊಳ್ಳಿ. ತುಂಬ ಥರದ ಒಬ್ಬಟ್ಟು ಇರೋದು ನಿಮಗೆ ಗೊತ್ತು. ಬೇಳೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟು, ಹೀಗೆ ಸುಮಾರು ನಾನಾ ಥರದ ಒಬ್ಬಟ್ಟುಗಳಿವೆ. ಆದರೆ ಇವತ್ತು ನಾವು ಮಾಡ್ತಾ ಇರೋದು ಕಡಲೆಬೇಳೆಯಿಂದ ಮಾಡ್ತಾ ಇರುವಂತಹ ಒಬ್ಬಟ್ಟು. ಈ ರೀತಿಯಾಗಿ ಸ್ವಲ್ಪವೇ ನೀರನ್ನು ಸೇರಿಸ್ಕೊಂಡು ಇದನ್ನು ತುಂಬ ಮೃದುವಾಗಿ ಕಲಿಸ್ಕೋಬೇಕು. ಕೊನೆಯಲ್ಲಿ ಇದಕ್ಕೆ 2ರಿಂದ 3 ಟೀ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಇದನ್ನು ಸರಿಸುಮಾರು 2ರಿಂದ 3 ಗಂಟೆವರೆಗೂ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟೇ ಚೆನ್ನಾಗಿ ಹೋಳಿಗೆ ಕೂಡ ಮಾಡೋದಕ್ಕೆ ಬರುತ್ತೆ. ಇವಾಗ ನಾವು ಬೇಯಲು ಇಟ್ಟಂತಹ ಕಡಲೆಬೇಳೆ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ. ಅದರಲ್ಲಿರುವ ನೀರನ್ನೆಲ್ಲ ನಾವು ಚೆನ್ನಾಗಿ ಸೋಸಿ ತೆಗಿಬೇಕು. ನಂತರ ಇದಕ್ಕೆ 1 ಗ್ಲಾಸ್ನಷ್ಟು ಬೆಲ್ಲವನ್ನು ಹಾಗೆ 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ಕೋಬೇಕು. ನೀವು ಯಾವ ಕಪ್ನಲ್ಲಿ ಅಥವಾ ಗ್ಲಾಸ್ನಲ್ಲಿ ಬೇಳೆಯನ್ನು ತಗೊಂಡಿದ್ದೀರೋ ಅದೇ ಕಪ್ಪು ಅಥವಾ ಗ್ಲಾಸ್ನಲ್ಲಿ ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ಳಿ. ನೀವು ಎಷ್ಟು ಬೇಳೆಯನ್ನು ತಗೊಂಡಿರ್ತೀರೋ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲವನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ಬೆಲ್ಲ ಚೆನ್ನಾಗಿ ಕರಗಿ ಅದು ಬೇಳೆಯೊಂದಿಗೆ ಚೆನ್ನಾಗಿ ಹೊಂದಿಕೊಳ್ಳುವವರೆಗೂ ಅದನ್ನು ಚೆನ್ನಾಗಿ ನಾವು ಬೇಯಿಸ್ಕೋಬೇಕು. ಅದು ಚೆನ್ನಾಗಿ ಬೆಂದ ನಂತರ ಒಂದು ಮಿಕ್ಸರ್ ಜಾರಿಗೆ ಅದನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಸ್ವಲ್ಪವೂ ಕಾಳು ಇಲ್ಲದಂತೆ ಇದನ್ನು ನುಣ್ಣಗೆ ನಾವು ಚೆನ್ನಾಗಿ ರುಬ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಹೋಳಿಗೆ ಮಾಡೋದು ಕಷ್ಟ. ನಂತರ ಇವಾಗ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದರಲ್ಲಿ ನಾವು ಮಾಡಿಟ್ಟುಕೊಂಡಂತಹ ಮೈದಾ ಹಿಟ್ಟನ್ನು ಈ ರೀತಿಯಾಗಿ ಉಂಡೆಯನ್ನಾಗಿ ಮಾಡಿಟ್ಟು ಅದನ್ನು ಸ್ವಲ್ಪ ನಾವು ಕೈಯಲ್ಲಿ ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಅದು ಸ್ವಲ್ಪ ಅಗಲ ಆದಮೇಲೆ ನಾವು ಈ ಮೊದಲೇ ಮಾಡಿ ಇಟ್ಟಂತಹ ಬೇಳೆಯ ಹೂರಣವನ್ನು ಅದರ ಮಧ್ಯದಲ್ಲಿಟ್ಟು ಅದರ ಸುತ್ತಲೂ ಮೈದಾ ಹಿಟ್ಟನ್ನು ಈ ರೀತಿಯಾಗಿ ಚೆನ್ನಾಗಿ ನಾವು ಕ್ಲೋಸ್ ಮಾಡ್ತಾ ಹೋಗಬೇಕಾಗತ್ತೆ. ಇದನ್ನು ಸಂಪೂರ್ಣವಾಗಿ ನಾವು ಚೆನ್ನಾಗಿ ಸೀಲ್ ಮಾಡ್ಕೋಬೇಕಾಗತ್ತೆ. ಎಲ್ಲಿಯೂ ಕೂಡ ಇದು ಹೊರಬರದಂತೆ ನಾವು ಚೆನ್ನಾಗಿ ಇದನ್ನು ಸೀಲ್ ಮಾಡ್ಕೋಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಇದನ್ನು ಚೆನ್ನಾಗಿ ಸೀಲ್ ಮಾಡ್ಕೊಂಡ್ಮೇಲೆ ಮತ್ತೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಳ್ತಾ ನಿಮಗೆ ಯಾವ ಅಳತೆ ಬೇಕೋ ಹಾಗೆ ಎಷ್ಟು ಅದರ ಥಿಕ್ನೆಸ್ ಇರಬೇಕು ಅಂದರೆ ಎಷ್ಟು ದಪ್ಪ ಇರಬೇಕು ಅಷ್ಟು ದಪ್ಪವಾಗಿ ಅಥವಾ ತೆಳುವಾಗಿ ನೀವು ಇದನ್ನು ಲಟ್ಟಿಸ್ಕೋಬಹುದು. ನೀವಿದನ್ನು ಹಾಗೆ ಲಟ್ಟಿಸ್ಕೋಬೋದು ಅಥವಾ ಬಾಳೆ ಎಲೆ ಮೇಲೆಯೂ ಕೂಡ ಲಟ್ಟಿಸ್ಕೋಬಹುದು. ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಇದನ್ನು ಲಟ್ಟಿಸ್ಕೊಳ್ಳಿ. ಈ ರೀತಿಯಾಗಿ ಇದನ್ನು ಚೆನ್ನಾಗಿ ಲಟ್ಟಿಸ್ಕೊಂಡ್ಮೇಲೆ ನಾವಿದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಮೊದಲನೇ ಬಾರಿಗೆ ಹೋಳಿಗೆಯನ್ನು ಮಾಡ್ತಾ ಇರೋರು ಅಥವಾ ಹೋಳಿಗೆಯನ್ನು ಅಷ್ಟೊಂದು ಚೆನ್ನಾಗಿ ಮಾಡಕ್ಕೆ ಬರದೇ ಇರೋರು ನೀವಿದನ್ನು ಬಾಳೆ ಎಲೆ ಮೇಲೆ ಚೆನ್ನಾಗಿ ಲಟ್ಟಿಸ್ಕೊಂಡು ಡೈರೆಕ್ಟಾಗಿ ಬಾಳೆ ಎಲೆ ಸಮೇತ ನೀವಿದನ್ನು ಈ ರೀತಿಯಾಗಿ ತವಾದ ಮೇಲೆ ಹಾಕ್ಕೋಬೋದು. ಅದು ನಿಮಗೆ ತುಂಬಾ ಸುಲಭ ಅಂತ ಅನಿಸುತ್ತೆ. ಈ ರೀತಿಯಾಗಿ ಒಂದು ಕಾದಂತಹ ತವಾದ ಮೇಲೆ ಅದನ್ನು ಹಾಕಿ ಅದರ ಸುತ್ತಲೂ ಎಣ್ಣೆ ಅಥವಾ ತುಪ್ಪವನ್ನು ಸೇರಿಸ್ಕೊಂಡು 2 ಬದಿಯಲ್ಲಿಯೂ ನಾವಿದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಮೈದಾ ಹಿಟ್ಟಿನಲ್ಲಿ ಸ್ವಲ್ಪ ಅರಿಶಿಣವನ್ನು ಕೂಡ ಸೇರಿಸ್ಕೊಂಡು ನೀವು ಹೋಳಿಗೆಯನ್ನು ಮಾಡ್ಕೋಬಹುದು. ಆದರೆ ನಾನು ಯಾವಾಗಲೂ ಈ ರೀತಿಯಾಗಿ ಹೋಳಿಗೆಯನ್ನು ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ನಿಮಗೂ ಕೂಡ ಹಾಗೆ ಇದನ್ನು ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಇದನ್ನು 2 ಕಡೆಯೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ರುಚಿಯಾದಂತಹ ಹಾಗೆ ತುಂಬಾ ಮೃದುವಾದಂತಹ ಬೇಳೆ ಒಬ್ಬಟ್ಟು ರೆಡಿ. ನಿಮಗೆ ಇಲ್ಲೊಂದು ಟಿಪ್ ಹೇಳಬೇಕು ಅಂತಂದರೆ,
ಮೊದಲನೇದಾಗಿ ಹಿಟ್ಟನ್ನು ಚೆನ್ನಾಗಿ ನೀವು ನೆನೆಸ್ಕೋಬೇಕಾಗತ್ತೆ. ಸರಿಸುಮಾರು 2ರಿಂದ 3 ಗಂಟೆ ಅಥವಾ 4 ಗಂಟೆ ಆದರೂ ನೀವು ಹಿಟ್ಟನ್ನು ಚೆನ್ನಾಗಿ ನೆನೆಸ್ಕೊಳ್ಳಿ. ಹಾಗೆಯೇ ನೀವು ಹೂರಣವನ್ನು ರೆಡಿ ಮಾಡ್ಕೋಬೇಕಾದ್ರೆ ತುಂಬಾ ಸಾಫ್ಟಾಗಿ ಎಲ್ಲಿಯೂ ಬೇಳೆ ಬೇಳೆ ಇಲ್ಲದಂತೆ ಅದನ್ನು ಚೆನ್ನಾಗಿ ನೀವು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಒಂದು ವೇಳೆ ಅದರಲ್ಲಿ ಕಾಳು ಕಾಳು ಥರ ತರಿಯಾಗಿ ಏನಾದರೂ ಬಂದರೆ ಅದನ್ನು ಸೋಸುವ ಜರಡಿಯಲ್ಲಿ ಹಾಕಿ ಅದನ್ನು ಚೆನ್ನಾಗಿ ನೀವು ಪ್ರೆಸ್ ಮಾಡ್ತಾ ಹೋದರೆ ನಿಮಗೆ ತುಂಬಾ ಸಾಫ್ಟ್ ಆದಂತಹ ಹೂರಣ ಸಿಗುತ್ತೆ. ಈ ರೀತಿಯಾಗಿ ತುಂಬಾ ಸಾಫ್ಟ್ ಆದಂತಹ ಹೂರಣ ಇದ್ದರೆ ನಿಮಗೆ ಹೋಳಿಗೆಯಲ್ಲಿಯೂ ಕೂಡ ಹರಿಯೋದಿಲ್ಲ. ಈ ರೀತಿಯಾಗಿ ಚೆನ್ನಾಗಿ ನೀವು ಹೋಳಿಗೆಯನ್ನು ಮಾಡ್ಕೋಬಹುದು. ಹಾಗೆ ನೀವು ಹೂರಣವನ್ನು ರುಬ್ಕೋಬೇಕಾದಾಗ ತುಂಬ ನೀರನ್ನು ಸೇರಿಸ್ಕೋಬೇಡಿ. ಸ್ವಲ್ಪವೇ ನೀರನ್ನು ಸೇರಿಸ್ಕೊಂಡು ನೀವು ಚೆನ್ನಾಗಿ ಅದನ್ನು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಒಂದು ವೇಳೆ ಅದು ಸ್ವಲ್ಪ ನೀರಂತ ಅನಿಸಿದರೆ ಒಂದು ತೆಳುವಾದಂತಹ ಕಾಟನ್ ಬಟ್ಟೆಗೆ ಆ ಹೂರಣವನ್ನು ಹಾಕಿ ಚೆನ್ನಾಗಿ ಅದರಲ್ಲಿರುವ ನೀರನ್ನೆಲ್ಲ ಸೋಸಿ ತೆಗೆದುಕೊಂಡ್ರೆ ಆಯಿತು. ನಿಮಗೆ ಗಟ್ಟಿಯಾದಂತಹ ಹೂರಣ ಸಿಕ್ಬಿಡುತ್ತೆ. ಹೂರಣ ಸ್ವಲ್ಪ ಗಟ್ಟಿಯಾಗಿ ಇದ್ದರೆ ಹೋಳಿಗೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಶೇರ್ ಮಾಡಿಕೊಂಡಿರುವಂಥ ಟಿಪ್ಸ್ ನಿಮಗೆ ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೋತಾ ಇದ್ದೀನಿ. ನಾವು ಮಾಡುವಂತಹ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಹಾಗೆ ಇನ್ನಷ್ಟು ಹೆಚ್ಚಿನ ರುಚಿಯಾದಂತಹ ರೆಸಿಪಿಗಳಿಗಾಗಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.